ಏನು ಹೇಳಬೇಕು, ಲೈನ್ ಹೊಡೆಯೋದು ಬಿಟ್ಟು ಬಂದಿರತಕ್ಕಂಥ ಯುವಕರೇ, ಹಾಗೂ ಈ ವೈಭವನ ಇಲಾಖೆ ಬಂದಿಯವರೇ ಹಾಗೂ ಎಲ್ಲ ಲೈಟಿಂಗ್ ಮೈಕ್ ವ್ಯವಸ್ಥೆಯನ್ನು ಹೊತ್ತಿರತಕ್ಕಂತಹ ತಂತ್ರಜ್ಞರೇ, ನಮ್ಮ ನಗೆ ಹಬ್ಬಗಳು ಹೊಸದಲ್ಲ. ದಿನ ಬೆಳಗಾದ್ರೆ ಟಿವಿಲಿ ನೋಡಿದ್ರು ಕೂಡ ಮತ್ತೆ ನಾವು ಬಂದ ತಕ್ಷಣ ಇಷ್ಟು ಚಪ್ಪಾಳೆ ಹೊಡಿತಿದ್ದೀರಿ ಅಂದರೆ ನಿಜಕ್ಕೂ ಇದು ಆಶ್ಚರ್ಯಕರವಾದಂಥ ವಿಷಯನೇ. ನಾವು ಎಷ್ಟು ಹೇಳಿದ್ರು ಟಿವಿಯವರು ಈ ಕಾರ್ಯಕ್ರಮಗಳನ್ನ ಶೂಟ್ ಮಾಡೋದು ಬಿಡೋದಿಲ್ಲ. ಬರೀ ಕಾರ್ಯಕ್ರಮ ಮಾತ್ರ ಶೂಟ್ ಮಾಡ್ತಿಲ್ಲ, ನಮ್ಮನ್ನು ಶೂಟ್ ಮಾಡ್ತಿದ್ದಾರೆ ಅವರು. ಆದರೂ ಕೂಡ ನಮ್ಮ ಮಾತುಗಳನ್ನ ಕೇಳಿದ್ರು ಕೂಡ ಮತ್ತೆ ಇಷ್ಟು ಜನ, ವಿಶೇಷವಾದಂಥ ಚಳಿ ಇದೆ ಇವತ್ತು. ನೋಡಿ, ಹೆಣ್ಮಕ್ಳು ಗಂಡಸರಿಗಿಂತ ಬುದ್ಧಿವಂತರು ಅನ್ನೋದಕ್ಕೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಶಾಲು ಸಮೇತ ಬಂದಿದ್ದಾರೆ, ಶಾಲು, ಮಫ್ಲರು, ಸ್ಕಾರ್ಫ್ಗಳ ಸಮೇತ. ಆದರೆ ಗಂಡಸರಿಗೆ ಯಾವೂ ಬೇಕಿಲ್ಲ. ಅವ್ರಿಗೆ ಇವ್ರನ್ನೆಲ್ಲ ನೋಡಿದ್ರೇನೆ ಆನಂದ ಆಗಿಬಿಡುತ್ತೆ. ನಕ್ರೆ ಮೈ ಬಿಸಿ ಆಗ್ತದೆ ಸ್ನೇಹಿತರೆ. ಅದಕ್ಕೆ ಈ ಕಾರ್ಯಕ್ರಮದ ಆಯೋಜಕರು ಸ್ವಲ್ಪ ಕತ್ಲಾದ ಮೇಲೆ, ಚಳಿ ಜಾಸ್ತಿ ಆದ್ಮೇಲೆ ನಮ್ಮ ನಗೆ ಹಬ್ಬಗಳನ್ನ ಏರ್ಪಡಿಸ್ತಾರೆ. ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ವರದಾನ ಇದು. ಏನು ಅಂದ್ರೆ, ಬೇಸಿಗೆಯಲ್ಲಿ ನಕ್ರೆ ಮೈ ತಂಪಾಗ್ತದೆ, ಚಳಿಗಾಲದಲ್ಲಿ ನಕ್ರೆ ಮೈ ಬಿಸಿ ಆಗ್ತದೆ. ಚಪ್ಪಾಳೆ ತಟ್ಕೊಂಡು ನಕ್ರೆ ನಿಮ್ಗದ್ರ ಅನುಭವ ಆಗ್ತದೆ. ಸಂತೋಷ ಆದಾಗ ಬರೀ ನಗು ಮಾತ್ರ ಅಲ್ಲ, ಚಪ್ಪಾಳೆ ಕೂಡ ತಟ್ಟಿ ನಗಿ, ಆಗ ನಿಮಗೇನೆ ಅದ್ಭುತವಾದಂಥ ಅನುಭವವನ್ನು ಈ ಹಾಸ್ಯ ಸಂಜೆಗಳಾಗಲಿ ನಗೆ ಹಬ್ಬಗಳಾಗಲಿ ಕೊಡ್ತವೆ. ಅದಕ್ಕೆ ಲಾಫ್ಟರ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ನನ್ನ ಜೊತೆಗೆ ಇನ್ನಿಬ್ಬರು ನನ್ನ ಸಹ ಕಲಾವಿದರು ಬಂದಿದ್ದಾರೆ. ಮೊದಲಿಗೆ ನಿಮ್ಮ ಮುಂದೆ ಬರ್ತಿದ್ದಾರೆ ಅತ್ಯಂತ ಸೂಕ್ಷ್ಮ ಶರೀರದ ನರಸಿಂಹ ಜೋಶಿ. ನರಸಿಂಹ ಜೋಶಿ ಕರ್ನಾಟಕದ ಎಲ್ಲ ರಾಜಕೀಯ ನಾಯಕರ, ಸಿನಿಮಾ ನಟರ ಧ್ವನಿಗಳನ್ನು ಅನುಕರಣೆ ಮಾಡ್ತಾರೆ ಹಾಗೂ ಹಾಡು ಹಾಸ್ಯದೊಂದಿಗೆ ನಿಮ್ಮನ್ನು ರಂಜಿಸ್ತಾರೆ. ಇವ್ರನ್ನ ಇತ್ತೀಚಿನ ದಿನಗಳಲ್ಲಿ ಇಡೀ ಕರ್ನಾಟಕ 108 ನರಸಿಂಹ ಜೋಶಿ ಅಂತ ಕರೀತಾ ಇದೆ. 108 ಅಂತ ಯಾಕೆ ಕರೀತಾ ಇದೆ ಅಂದರೆ, ನಿಮಗೆಲ್ಲ ಗೊತ್ತು 108 ಅಂದ್ರೆ ಏನು? ಆಂಬುಲೆನ್ಸ್. ನಾನೊಂದು ಸಾರಿ ಯಾರನ್ನೋ ಕೇಳಿದೆ, ಸರ್ ಈ ಸರ್ಕಾರದವರು ಈ ಆಂಬುಲೆನ್ಸ್ ಯಾಕೆ ಸರ್ 108 ಅಂತ ಹೆಸರಿಟ್ಟಿದ್ದಾರೆ ಅಂತ. ಏನೋ ನಂಬರ್ ಸರ್ ಅದು. ಹಾಗಲ್ಲ ಸರ್, 501 ಇತ್ತು, 400 ಇತ್ತು, 300 ಇತ್ತು, ರೌಂಡ್ ಫಿಗರ್ಗಳಿದ್ವು, 555 ಇತ್ತು. ಇದನ್ನು ಹೋಗಿ 108 108 ಅಂತಲೇ ಯಾಕೆ ಇಟ್ಟಿದ್ದಾರೆ ಸರ್ ಅಂತ ಕೇಳಿದ್ರೆ, ಆ ಹಿರಿಯ ಅಧಿಕಾರಿಗಳು ಹೇಳಿದರು, ಇಲ್ಲ ಸರ್, ಮನುಷ್ಯನಿಗೆ ಬರೋ ರೋಗಗಳು 108, ಅದರಲ್ಲಿ ಯಾವ ರೋಗ ಬಂದರೂ ಈ 108 ಬಂದು ಕರ್ಕೊಂಡು ಹೋಗ್ಲಿ ಅವ್ರನ್ನ ಅಂತ ಅದನ್ನ ಇಟ್ಟಿರ್ಬೋದು ಅಂತ ಭಾವಿಸಿದ್ದೀನಿ. ಆದರೆ ನರಸಿಂಹ ಜೋಶಿಯವ್ರಿಗೆ ಯಾಕೆ ನಾವು 108 ಅಂತೀವಿ ಅಂದರೆ, ಇವ್ರ ಮಾತುಗಳನ್ನ ಕೇಳಿದ್ರೆ 108 ರೋಗ ಬರೋದಿಲ್ಲ. 108 ಬಗೆಯ ನಗೆಗಳನ್ನು ಇವರು ಪರಿಚಯಿಸ್ತಾರೆ. ಜೊತೆಗೆ ಇವರು ಖುದ್ದಾಗಿ 108 kg ತೂಗ್ತಾರೆ. ವೇಟ್ ಆಫ್ ದಿ ಬಾಡಿ ವೇಟ್ 108 kg ಇದೆ. ಈ ಕಾರ್ಯಕ್ರಮದ ನಂತರ ನಿಮ್ಮೆಲ್ಲ ಚಪ್ಪಾಳೆ ಮತ್ತು ಹರ್ಷೋದ್ಗಾರ ಅವ್ರ ಮೇಲೆ ಸುರಿದ್ರೆ 110 ಆಗಬಹುದು. ಸೊ ಅಂತ ಹೇಳ್ತಾ, ಕೊಟಕ್ಕಂದ, ಬಾಯಲ್ಲಿ ಮಣ್ಣು ಹಾಕೊಂಡ, ಬೆಳೆ ಬಟ್ಟೆ ಬಸ್ಕೊಂಡ, ಮನೆ ಮುಂದೆ ಹೊಗೆ ಹಾಕ್ಸ್ಕೊಂಡ, ಔತಾದ, ಬೆಮ್ಮಂದ, ಮತ್ತೆ ನಿಗರ್ಕಂಡ, ಮತ್ತೇನು ಹೇಳ್ರಿ, ಎಷ್ಟು ಬಗೆಯ ಕೊಲ್ತಿರ್ರಿ ಅವನ್ನ. ಇಂಗ್ಲೀಷಲ್ಲಿ ಪಾಪ ಎಕ್ಸ್ಪರ್ಟು, ಡಿಮೈಸು ಪಾಸ್ಡವೆ. ಕನ್ನಡದಲ್ಲಿ ಬೆಳಗಿನವರೆಗೂ ಸಾಯಿಸ್ತೀವಿ ಒಂದು ಸಾರಿ ಸತ್ತವನು. ಅದೇ ಭಾಷೆಗೆ, ಮಾತ್ರ ಭಾಷೆಗಿರ್ತಕ್ಕಂಥ ತಾಕತ್ತು ಸ್ನೇಹಿತರೆ. ಆ ಭಾಷೆಯಲ್ಲಿ ನೀವೇ ಹೊಸ ಶಬ್ದಗಳು ಹುಟ್ಟಾಕ್ತೀವಿ. ನಮ್ಮ ಕಡೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಸೊತ್ತ ಅನ್ನೋದಕ್ಕೆ ವಿಶೇಷವಾದ ಶಬ್ದ ಇಲ್ಲೇ, ಅದು ಯಾವ ಡಿಕ್ಷನರಿಲೂ ಸಿಗಲ್ಲ. ಏನು ಮಿಂಡ್ರಿಕೆಂಡು ಹೋದ. ನಾನು ಎಷ್ಟು ಓದಿದ್ದೀನಿರಪ್ಪ, ಎಲ್ಲೂ ಇಂಥ ಶಬ್ದ ಸಿಗಲಿಲ್ಲ ನನಗೆ. ಯಾಕೆ? ಮಾತೃ ಭಾಷೆ ನಮಗೆ ಸ್ವಂತ ಶಬ್ದಗಳನ್ನು ಹುಟ್ಟು ಹಾಕಿ ಹೇಳುವಂಥ ಶಕ್ತಿಯನ್ನು ಕೊಡುತ್ತೆ. ಅದಕ್ಕೆ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲೇ ಕೊಡಿ, ಆಗ ಅವರು ಆತ್ಮವಿಶ್ವಾಸದಿಂದ ಬೆಳೀತಾರೆ. ನೋಡಿ, ನಾವೀಗ ನಿಂತಿದ್ದೀವಲ್ಲ, ಸುತ್ತ ಬಿಲ್ಡಿಂಗ್ ಇದೆ, ಅದೆಲ್ಲ ಬೇರೆ ಭಾಷೆಗಳು, ಹಿಂದಿ, ಮರಾಠಿ, ತೆಲುಗು, ತಮಿಳು, ಅದೆಲ್ಲ ಕಲಿಬೇಕು. ಯಾಕಂದರೆ ಅದಿದ್ರೆ ಇದು ಸೇಫ್ ಇರ್ತದೆ. ಆದರೆ ಇದು ಮಾತ್ರ ಕನ್ನಡದಾಗಿರಬೇಕು. ಕಣ್ಣು ಕನ್ನಡ, ಕನ್ನಡಕ ಇಂಗ್ಲೀಷು. ನಾವಿವತ್ತು ಕಣ್ಣು ಇಲ್ದೇನೆ ಬರೀ ಕನ್ನಡಕ ಹಾಕೊಂಡೇ ಇಂಗ್ಲೀಷಲ್ಲಿ ಮಾತಾಡಕ್ಕೆ ಹೋಗ್ತೀವಿ. ಹೀಗಾಗಿ ಅದು ಬರಲ್ಲ. ಕೆಲವರು ಟಿ ವಿಲಿ ಆ್ಯಂಕರ್ಗಳು ಹೋಗಿ ಯಾರೋ ಹೀರೋಯಿನ್ ಹಿಡಿತಾರೆ, ಅವಳು 50 ಸಿನಿಮಾ ಮಾಡಿರ್ತಾಳೆ, ನೀವು ನೋಡಿಬೇಕಂದ್ರೆ.
ಓ ಮೇಡಮ್, ನಿಮಗೆ ಕನ್ನಡದಲ್ಲಿ ಯಾವ ಚಿತ್ರ ತುಂಬಾ ಇಷ್ಟ, ನೀವು ಯಾವ ಹೀರೋನ ಇಷ್ಟಪಡ್ತೀರಿ ಅಂತ ಕೇಳಿದೆ. 50 ಸಿನಿಮಾ ಮಾಡುತ್ತಾಳೆ, ಕನ್ನಡ ಸರಿ ಬರ್ತಿರಲಿಲ್ಲ ಅವಳಿಗೆ. ಆ್ಯಕ್ಚುಲಿ ನನಗೆ ಬಂದ್ಬಿಟ್ಟು ಆ್ಯಕ್ಚುಲಿ ಈ ಥರ ಕೈ ಮುಖ ಅಲ್ಲಾಡ್ಸಕ್ಕೆ ಶುರು ಮಾಡಿದ್ರು ಅಂದರೆ ಶಬ್ದಗಳು ಬರ್ತಾ ಇಲ್ಲ ನಾಲಿಗೆಗೆ ಅಂತ ತಿಳ್ಕೊಬೇಕು ನಾವು. ಅದೇ ಈ ಹಾವು ಆಡಿಸೋರ್ನ ನೋಡ್ರಿ, ದೊಂಬರಾಟ ಆಡೋರ್ನ ನೋಡ್ರಿ, ಕೋತಿ ಆಡಿಸೋರು ನೋಡ್ರಿ, ಪಟ್ಪಟ ಅಂತ ಮಾತಾಡ್ತಿರ್ತಾರೆ. ಯಾಕೆ? ಅವ್ರದ್ದು ಮಾತೃಭಾಷೆಯಲ್ಲಿ ಮಾತಾಡ್ತಿರ್ತಾರೆ. ಮಾತೃಭಾಷೆಯಲ್ಲಿ ಶಬ್ದಗಳನ್ನ ಹುಟ್ಟು ಹಾಕ್ತೀವಿ. ಇಲ್ಲಿ ಟಿವಿಲಿ ಮಧ್ಯಾಹ್ನ ಹೊಸ ರುಚಿ ಅಂತ ಬರುತ್ತೆ. ಯಾರಾದರೂ ಅಡುಗೆ ಮಾಡ್ತೀರಾ? ಹೊಸ ರುಚಿ ನೋಡಿ ಹಿಡ್ದಿರ ಹೆಣ್ಮಕ್ಳು ಯಾರಾದ್ರೂ ನೋಡಿ ಒಳ್ಳೊಳ್ಳೆ ಐಟಮ್ಸ್ ಮಾಡಿ ಬಡಿಸೋರು ದಯವಿಟ್ಟು ಜನರ ಮೇಲೆ ಲೈಟ್ ಹಾಕಿ, ನನಗೆ ಕಾಣಿಸ್ಬೇಕು ಅವ್ರು. ಫುಲ್ ಫೋಕಸ್ ಇಡ್ರಿ ಅವ್ರ ಮೇಲೆ. ಹೊಸ ರುಚಿ ನೋಡಿ ಅಡುಗೆ ಮಾಡೋರು ಯಾರಾದ್ರೂ ಸ್ವಲ್ಪ ಕೈ ಎತ್ತಿ ಹೆಣ್ಮಕ್ಳು. ಗಂಡಸರು ಎತ್ಬಿಡ್ರ ಹೆಣ್ಮಕ್ಳು ಹತ್ರ. ವೆರಿ ಗುಡ್. ಒಂದು 8-10 ಜನ ಹೆಣ್ಮಕ್ಳು ಕೈ ಎತ್ತಿದ್ರು. ಇವ್ರು ಟಿವಿ ನೋಡಿ ಮಾಡೋ ಅಡುಗೆನ ತಿಂದಿರೋರು ಯಾರಾದ್ರೂ ಇದ್ದೀರಾ ಇಲ್ಲೇ? ನಿಮ್ಮನ್ನ ಚಿಕ್ಕಬಳ್ಳಾಪುರ ವೀರಾಂಜನೇಯನೇ ಕಾಪಾಡಬೇಕು. ಏನು ಅಡಿಗೆ ಕಲಿಸ್ತಾರ್ರಿ ಮಧ್ಯಾಹ್ನ. ಅಮ್ಮ 1:30ಗೆ ಬನ್ನಿ ಹೊಸ ರುಚಿ ಕಲಿಯೋಣ, ಹೊಸ ಅಡಿಗೆ ರುಚಿ ಹೇಳಕ್ ಬಂದಿದ್ದಾರೆ ಮಿಸ್ ರುಕ್ಕು. ಈಗ ಟಿವಿಯವರಿಗೆ ಅದು ಏನು ಬಂದಿದೆ ಅಂದ್ರೆ ಒಳ್ಳೊಳ್ಳೆ ಹೆಸರನ್ನೆಲ್ಲ ಕೆಟ್ಟದಾಗಿ 2 ಅಕ್ಷರ ಕರೀತಾರೆ. ರುಕ್ಮಿಣಿ ಅನ್ನೋ ಹೆಸರು ರುಕ್ಕು. ನೋಡಿ ಪಾಪ ನಮ್ಮ ನಾಯಕರನ್ನ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಸಿದ್ದು, ಯಡಿಯೂರಪ್ಪ ಎಡ್ಡಿ, ಬಂಗಾರಪ್ಪ ಬಂ, ಗುಂಡೂರಾವ್ ಗುಂ, ಧರ್ಮ 2 ಅಕ್ಷರ. ಅದು ಗೌರವನೇ ಅಲ್ಲ, ಪೂರ್ಣ ಹೆಸರು ಕರೆದ್ರೆ ಚೆನ್ನಾಗಿರ್ತಾವೆ. ರುಕ್ಕು ನಾನು ಯಾರೋ ರುಕ್ಮಿಣಿ ಬಾಯಿ ಅಂತ 60 ವರ್ಷದ ಮುದುಕಿ ಬರ್ತಾಳೆ, ಒಳ್ಳೆ ಅಡಿಗೆ ಹೇಳ್ಕೊಡ್ತಾಳೆ ಅಂತ ಚಾನಲ್ ಆನ್ ಇಟ್ಟೆ ನೋಡ್ರಿ. ಬಂದಿರೋ ರುಕ್ಕು ಬರೀ 17 ವರ್ಷದವಳು. ಸ್ಲೀವ್ಲೆಸ್ ಬ್ಲೌಸು, ಬಾಬ್ ಕಟ್ಟು, ಹಣೆ ಮೇಲೆ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಟಿಂಗ್ 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 ಅಂತ ಬಂದು ನಾನಂದು ಇವಳು ಮಾಡಾಕಿದ್ದು ತಿಂದ್ರೆ ಸಾಕಾಗಿದೆ ಈ ಅಮ್ಮ. ಇನ್ನು ಇವಳೇನು ಅಡುಗೆ ಹೇಳ್ತಾಳೆ, ಏನು ಅಡುಗೆ ಹೇಳ್ತಾಳೆ ನೋಡೋಣ ಅನ್ಕಂಡೆ. ಹೇಳಿ ಮೇಡಮ್, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಭಾಗದ ಸುತ್ತಮುತ್ತಲ ಜನರಿಗೆ ನೀವು ಹೊಸ ರುಚಿ ಹೇಳ್ಕೊಡ್ಬೇಕು, ಯಾವ್ದು ಹೇಳ್ಕೊಡ್ತೀರಾ? ನಾನು ಇವತ್ತು ಸ್ಯಾಟಲೈಟಿಂದ ಬರ್ಬೇಕದು. ಹೇಳಿ ಮೇಡಮ್ ಕಾಯ್ತಿದ್ದಾರೆ ಜನ, ಚಳಿ ಕೂತ್ಕೊಂಡು ಕಾಯ್ತಿದ್ದಾರೆ. ನಾನು ಇವತ್ತು ಹೊಸ ಐಟಮ್ ಹೇಳ್ಕೊಡ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಜನರಿಗೆ, ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಎಂಥ ಅಡುಗೆ ರೀ, ಜೀವಮಾನದಲ್ಲಿ ಯಾವನೋ ಮಾಡಿರ್ಲಿಕ್ಕಿಲ್ಲ, ಯಾವಳೋ ತಿಂದಿರ್ಲಿಕ್ಕಿಲ್ಲ. ಇವು ಪಕ್ಕದಲ್ಲಿ ಇರ್ತಾರೆ ಪಾಪ, ಯಾಂಕರು 25,000 ರೇಷ್ಮೆ ಸೀರೆ ಉಟ್ಕೊಂಡು ನಿಂತಿರ್ತಾರೆ. ವೈಟ್ ರೈಸೋ, ಅಯ್ಯೋ ನಮಗೆ ಗೊತ್ತೇ ಇಲ್ಲ, ತಿಂದೇ ಇಲ್ಲ ಅಂತ ಮಾಡಲೇಬೇಕು ಪಾಪ, ಅನಿವಾರ್ಯ. ಹೇಳಿ ಮೇಡಮ್, ಪಾಪ ಗೊತ್ತೇ ಇಲ್ಲ ಮೇಡಮ್. ನೋಡಿ, ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನ್ಗೆ ಹೋಗ್ಬೇಕು. ನಾವೇನು ಟೈಲೆಟ್ಗೆ ಹೋಗ್ತೀವಿ? ಪಕ್ಕದಲ್ಲಿ ಹೇಳಿ ಕಿಚನ್ಗೆ ಹೋಗ್ಬೇಕಾ, ಏನು ಹಿಮಾಲಯಕ್ಕೆ ಹೋಗ್ಬೇಕು ಅನ್ನೋ ಥರ ಗಾಬರಿ ಆಗ್ಬಿಟ್ಟ. ಹೇಳಿ ಮೇಡಮ್, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ಅಯ್ಯೋ ನಾವು ಮನೆಗೆ ಬೆಂಕಿ ಹಚ್ತಾ ಇದ್ದೀವಿ ಮೇಡಮ್, ನೀವು ಫಸ್ಟ್ ಟೈಮ್ ಸ್ಟವ್ ಹಚ್ಚಬೇಕು ಅಂತ ಹೇಳಿದ್ರಿ. ಸ್ಟವ್ ಹಚ್ಚಿದ್ಮೇಲೆ ಅದ್ಮೇಲೆ ಪಾತ್ರೆ ಇಡಬೇಕು. ಹೌದಾ, ನಾವೇ ಕೂತ್ಕೊತಾ ಇದ್ವಿ, ನಾವೇ ಕೂತ್ಕೊಂಡು ಬಾಯಲ್ಲಿ ಅಕ್ಕಿ ಹಾಕೊಂಡು ನೀರ ಕಡೆ ಕೆಳಗಡೆ ಬೆಂಕಿ ಹಚ್ಕೊಂಡು ತಗ ಅಂತ ಕುಡಿತೀವಿ. ಆಮೇಲೆ ವಾಟರ್ ಪೌರ್ ಮಾಡಬೇಕು, ಬಿಸ್ಲರಿ ವಾಟರ್ ಆದರೆ ಒಳ್ಳೆಯದು. ಹೌದಾ ಮೇಡಮ್, ವಾಟರ್ ಎಷ್ಟು ಹಾಕ್ಬೇಕು ಮೇಡಮ್? ಅಕ್ಕಿ ಎಷ್ಟಿರುತ್ತೋ ಅದ್ರ 3 ಪಟ್ಟು ವಾಟರ್ ಹಾಕಬೇಕು. ಓಕೆ, 2 ಅಕ್ಕಿ ಇದ್ರೆ ಮೇಡಮ್ 10 ಬಾಟಲ್ ನೀರು ಹಾಕಬೇಕು. ವೆರಿ ಗುಡ್ ವೆರಿ ಗುಡ್. ವಾಟರ್ ಬಾಯ್ಲ್ ಆಗಬೇಕು, ಗೊತ್ತಾ? ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗ್ಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಮೇಡಮ್, ಟೋಟಲ್ ಎಷ್ಟು ಬಬಲ್ಸ್ ಬರಬೇಕು? ನೋಡಿ, ಒಂದು 25 to 30 ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಮೇಡಮ್, ಬಬಲ್ಸ್ ಬರದೇ ಇದ್ರೆ ಕೈ ಇಟ್ಟು ನೋಡಬೇಕು. ಇಷ್ಟೇ. ಏನು ಅಡಿಗೆ ಇಷ್ಟೆಲ್ಲ ಆಯಿತು, ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರು. ನೆಕ್ಸ್ಟ್ ಎಲ್ಲ ಮುಚ್ಚಿಡ್ಬೇಕು, ಸ್ವಲ್ಪ ಸೈಲೆಂಟ್ ಆಗಿರಬೇಕು ಅಂತ ಎಲ್ಲ ತೋರಿಸಿದ್ರು. ಆಮೇಲೆ ಟಿಂಗ್ ಅಂತ ನೋಡ್ತಾರೆ, ಫೆವಿಕಾಲ್ ಥರ ಆಗಿದೆ ರೈಸ್. ಅಯ್ಯೋ ಮೇಡಮ್, ಇದು ಲಿಕ್ವಿಡ್ ರೈಸ್ ಆಗೋಗಿದೆ ಮೇಡಮ್. ನೆಕ್ಸ್ಟ್ ಸ್ಟೆಪ್ ಏನು? ಗಂಡ ಬರೋದ್ರೊಳಗಡೆ ಇದನ್ನ ಚರಂಡಿಗೆ ಚೆಲ್ಲಬೇಕು. ಹೌದು ಸ್ನೇಹಿತರೆ, ತಮಾಷೆ ಹೇಳಿದ್ರು ಕೂಡ ಇವತ್ತು ಹೇಗಾಗಿದೆ ಅಂದರೆ ನಾವೆಲ್ಲ ಟಿವಿಗಳಿಂದ ಕಲಿತಾ ಇದ್ದೀವಿ. ಮಾತಿಲ್ಲ, ಕತೆ ಇಲ್ಲ, ಒಬ್ರಿಗೊಬ್ರು ಮಾತಾಡಲ್ಲ, ಮಕ್ಕಳಿಗೆ ವಾಟ್ಸಪ್ ಕೊಡಿಸ್ತೀವಿ, ಮನೇಲಿ ಕಂಪ್ಯೂಟ್ರು, ಸದಾ ನೆಟ್ಟಲ್ಲೇ ನೋಡ್ತಿರ್ತಾರೆ ಮಕ್ಕಳು. ಏನು ಇನ್ನೊಬ್ರನ್ನ ಕೇಳೋದೇ ಇಲ್ಲ. ಮಗು ಕೇಳಲ್ಲ, ಪಕ್ಕದಲ್ಲಿ ಯಜಮಾನ್ ಇದ್ದಾರೆ ಕೇಳೋ, ಅಜ್ಜ ಇದ್ದಾರೆ ಕೇಳೋ. ನೋ ಮಮ್ಮಿ, ನಾನು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ, ನಾನು ನೆಟ್ಟಲ್ಲಿ ನೋಡ್ಕೊತೀನಿ. ಗೂಗಲಲ್ಲಿ ಸರ್ಚ್ ಮಾಡಿ ಮಾಡಿ ಗೂಗಿಗಳ ಥರ ಆಗೋಗಿದೆ ಮಕ್ಕಳೆಲ್ಲ. ಮಕ್ಕಳ ಕೈಯಿಂದ ಮೊದಲು ನೀವು ಮಾಡಬೇಕಾದ್ರೆ ವಾಟ್ಸಪ್ ಮೊಬೈಲ್ಗಳನ್ನ ತೆಗೆಸ್ಕೋಬೇಕು. ಅದು ಏನು ತಿಕ್ತಾರೆ, ಟಿಂಗ್ 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 ಅಂತ. ಅವ್ರನ್ನ ನಿಧಾನಕ್ಕೆ ಬಚ್ಚಲ್ಗೆ ಹೋಗಿ ಕೂರಿಸ್ಬೇಕು. ನೀವು ಬಚ್ಚಲನ್ನ ಹಾಗೆ ತಿಕ್ಬಿಡ್ತಾರೆ ಅವ್ರು, ಟಿಂಗ್ 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 ಅಂತ. ಈಗ ನೋಡಿ, ನಾನು ಜೋಕ್ ಹೇಳ್ತಿದ್ದೀನಿ, ನೀವು ನಗ್ತಿದ್ದೀರಪ್ಪ. ಎಂಥ ಸಂವಹನ ಇದು.
ನಿಮ್ಮ ನಗು ಮುಖ ನೋಡಿದ್ರೆ ನಿಮ್ಗೆ ಸ್ಫೂರ್ತಿ ಬರುತ್ತೆ. ಚಳಿನೂ ಹೊರಟೋಯ್ತು, ಹೌದಾ? ನಕ್ಕು ನಕ್ಕು ಚಳಿ ಹೊರಟೋಯ್ತು. ಅಬ್ಸರ್ವ್ ಮಾಡಿ, ಮೈ ಬಿಸಿಯಾಗಿದೆ. ಅದೇ ಹಾಸ್ಯಕ್ಕಿರ್ತಕ್ಕಂಥ ಗಮ್ಮತ್ತು ಅಂದ್ರೆ. ಇದೇ ನಾನು ವಾಟ್ಸಪ್ಪಲ್ಲಿ ನಿಮ್ಗೆ ಜೋಕ್ ಕಳಿಸಿದ್ರೆ ನೀವು ನಗ್ತಿದ್ರಾ? ನಿಮ್ಮ ಮುಖ ನೋಡಕ್ ಆಗ್ತಿತ್ತಾ? ನೀವು ಚಪ್ಪಾಳೆ ತಡ್ಕೊಂಡು ನಗ್ತಿದ್ರಾ? ಚಳಿ ಹೋಗ್ತಿತ್ತಾ? ಇಲ್ಲ. ವಾಟ್ಸಪ್ಪಲ್ಲಿ ನಾನು ಒಂದು ಒಳ್ಳೆ ಜೋಕ್ ಕಳಿಸಿ ನೀವೇನು ಮಾಡ್ತೀರಾ? ಟಿಂಗ್ ಟಿಂಗ್, ಇಷ್ಟೇ. ಇದರಿಂದ ನಿಮಗೂ ಆರೋಗ್ಯ ಅಲ್ಲ, ನನಗೂ ಆರೋಗ್ಯ ಅಲ್ಲ. ಅದೇ ನಕ್ರೆ ಮುಖ ಎಲ್ಲ ಸ್ನಾಯುಗಳು ಸಡಿಲಾಗಿ ಮುಖ ಮಂದಸ್ಮಿತ ಆಗ್ತದೆ, ರಕ್ತ ಪುಟಿತದೆ ಮುಖದಲ್ಲಿ, BP ಕರೆಕ್ಟ್ ಆಗುತ್ತೆ. ಚೆನ್ನಾಗಿಲ್ಲ ಅಂದ್ರೆ ನೀವು ನಗಲ್ಲ, ನನಗೆ ಗೊತ್ತಾಗುತ್ತೆ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಅದೇ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಟಿಂಗ್ ಟಿಂಗ್ ಟಿಂಗ್. ನಗೋದು ಅಳೋದು ಕೂಡ ಹಾಕ್ತಾರೆ ಹಾಕ್ತಾರೆ. ಸೆಲ್ಫಿ ಬಂದ ಮೇಲಂತೂ ಸೆಲೆಬ್ರಿಟಿಗಳ ಬಾಳು ನರಕ. ಕೂತ್ಕೊಳ್ಳೋ ಇಲ್ಲ ಸಾರ ಸಾಕೇ ಅದ ನಿಂತ್ರೆ. ಸೆಲ್ಫಿ ಅಂದ್ರೆ ಸ್ವಾರ್ಥಿ. ಮೊದಲು ಗ್ರೂಪ್ ಫೋಟೋ ತೆಗ್ಸಿರುತ್ತೆ, ಅದು ಎಷ್ಟು ಚೆನ್ನಾಗಿತ್ತು. ಎಲ್ಲ ನಿಂತ್ಕೊಂಡು 10 ವರ್ಷದ ಮೇಲೆ ಬ್ಲಾಕ್ ಆ್ಯಂಡ್ ವೈಟ್ ಫೋಟೋ ನೋಡಿದರೆ, ಓ ಇವಳೆಲ್ಲಿದ್ದಾಳೋ ಏನೋ, ಈ ಮೇಸ್ಟ್ ಎಲ್ಲಿದ್ದಾರೋ ಏನೋ, ನಾನು ಎಷ್ಟು ಚಿಕ್ಕವನಾಗಿದ್ದೀನಿ, ಇನ್ನೂ ಮೀಸೆನೇ ಬಂದಿಲ್ಲ, ಕೈಯಲ್ಲಿ ವಾಚ್ ಇದೆ, ಈ ವಾಚ್ ಎಲ್ಲೋಯ್ತೋ, ಕಳ್ಕೊಂಡ್ನೋ, ಎಷ್ಟು ನೆನಪುಗಳು ಬರ್ತವೆ. ಸೆಲ್ಫಿಲಿ ಏನೂ ಇಲ್ಲ. ಈಗ ನನ್ನ ಸೆಲ್ಫಿ ತಕ್ಕತ್ತಾರೆ ಬಟ್ಟಿಂಗ್ ಅಂತ, ನೆಕ್ಸ್ಟ್ ಯಾರೋ ಕಲರ್ ಬರ್ತಾರೆ, ಅವ್ರ ಸೆಲ್ಫಿ ತಗೊಳಕ್ಕೆ ಹೋಗ್ತಾರೆ. ಮೆಮರಿ ಫುಲ್, ಬ್ಯಾಟ್ರಿ ಲೋ, ಅಯ್ಯೋ ಮೆಮರಿ ಫುಲ್ ಆಗಿದೆ, ಅಯ್ಯೋ ಪ್ರಣೇಶನ್ ಡಿಲೀಟ್ ಮಾಡೋ ನೆಕ್ಸ್ಟ್ ಇರ್ತಾಗ. ಒಂದೇ ದಿವಸದಲ್ಲಿ 10 ಮಂದಿ ಡಿಲೀಟ್ ಮಾಡ್ತಾರೆ, 9ನೇ ತಗೊಳ್ತಾರೆ, ಹೌದಾ? ಅದಕ್ಕೆ ನಿಧಾನವಾಗಿ ಕೇಳಿ, ಸಂತೋಷಪಡಿ. ಆದಷ್ಟು ವಾಟ್ಸಪ್ ಮೊಬೈಲ್ಗಳ ಬದಿಗಿಟ್ಟು ಕೈಯಲ್ಲಿ ಪುಸ್ತಕ ತಗೊಳ್ಳಿ. ನೀವು ಈ ಥರ ಮುಂದಿನ ಕಾರ್ಯಕ್ರಮದಲ್ಲಿ ನಿಂತು ಮಾತಾಡೋ ಶಕ್ತಿ ಪಡಿತೀರ. ಪುಸ್ತಕಕ್ಕೆ ಆ ಶಕ್ತಿ ಇದೆ, ಮೊಬೈಲ್ಗಿಲ್ಲ. ಮೊಬೈಲ್ನಲ್ಲಿ ನೋಡಿದ್ದು, ಮೊಬೈಲ್ನಲ್ಲಿ ಓದಿದ್ದು ಬೇಗ ಮರ್ತೋಗುತ್ತೆ. ಪುಸ್ತಕದಲ್ಲಿ ಓದಿದ್ದು 57 ವರ್ಷ ಆದರೂ ನನಗೆ ಜ್ಞಾಪಕದಲ್ಲಿ. ನಮ್ಮಲ್ಲಿ ತೆಲುಗು, ನಿಮ್ಗೆ ಹೇಗೆ ಸುತ್ತಮುತ್ತ ತೆಲುಗು ಇದೆ, ನಮಗೂ ಹಾಗೆ ತೆಲುಗು ಒಳ್ಳೆ ಭಾಳ ಸ್ಟ್ಯಾಂಡರ್ಡ್ ಹಾಸ್ಯ, ನಮಗೆ ತುಂಬ ಚೆನ್ನಾಗಿ ನೋಡಿದೆ. ಶಬ್ದಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಕನ್ನಡದಲ್ಲೂ ತುಂಬ ಆ ಥರದ್ದು ಇವತ್ತು ಸಮಯ ಇಲ್ಲ, ಒಂದೆರಡು ತೆಲುಗುದು ಹೇಳ್ತೀನಿ ಅಷ್ಟೇ. ಏನಂದರೆ, ప్రేమలేఖ రాసి నేను పెళ్లి చేసుకున్నాను. ప్రేమలేఖ రాసి పెళ్లి చేసుకున్నాను. 3 నెలల్లో విడాకులైపోయింది. ఫ్రెండ్ కేಳಿದಂತೆ, ఎవరా ప్రేమలేఖ రాసి పెళ్లి చేసుకున్నావు, 3 నెలల్లో విడాకులైపోయిందిరా, ఎందుకురా? ప్రేమలేఖ రాశాను, ప్రేమలేఖ విడాకులు చేసుకున్నాను. ಪ್ರೇಮಲೇಖ ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಅಕ್ಷರಗಳು, ಆದರೆ ಭಾವವೇ ಬೇರೆ, ಅರ್ಥವೇ ಬೇರೆ. ಹಾಗೆ ನೀವು ಮಾತೃಭಾಷೆಯಲ್ಲಿ ಪ್ರಯತ್ನ ಮಾಡಿದಾಗ ನಿಮಗೆ ಹೊಸ ಕಾವ್ಯ ಹುಟ್ಟಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕನ್ನಡ ಎಷ್ಟು ವೈವಿಧ್ಯಮಯವಾಗಿದೆ ರೀ. ಉತ್ತರ ಕರ್ನಾಟಕದಲ್ಲಿ ಒಂದೇ, ನೀವು ತಂದೆ ತಮ್ಮನಿಗೆ ಏನಂತೀರ? ಇಲ್ಲಿ ಚಿಕ್ಕಪ್ಪ ಅಂತೀರ. ಬೆಂಗಳೂರು, ಮೈಸೂರು, ಚಿಕ್ಕಬಳ್ಳಾಪುರ ಕಡೆಯವರು, ಹೌದಾ? ಚಿಕ್ಕಪ್ಪ, ಚಿಕ್ಕಮ್ಮ. ನಮ್ಮ ಕಡೆ ತಂದೆ ತಮ್ಮ ಚಿಕ್ಕಪ್ಪನಿಗೆ ಕಕ್ಕ ಅಂತ ಕರಿತೀವಿ. ಬೆಂಗಳೂರಿನಲ್ಲಿ ಕಕ್ಕ ಅಂದ್ರೆ ಏನು ಅಂತ ನಾನು ವಿವರಿಸೋದು ಬೇಡ, ಹೌದಾ? ಗೊತ್ತೇ ಇಲ್ಲ. ಬೆಂಗಳೂರಿನಲ್ಲಿ ಬೆಳೆದಿರೋ ಒಂದು 8 ವರ್ಷದ ಹುಡುಗಿ ನಮ್ಮ ಕಡೆ ಬಂತು. ಅವಳ ತಂದೆ ಮನೆಗೆ ಹೋಯ್ತು, ಅವರ ತೋರು ಮನೆ ಅಂತೀವಲ್ಲ, ಅಲ್ಲಿ ಅವಳಿಗೆ 6 ಜನ ಚಿಕ್ಕಪ್ಪಂದ್ರು, ಅಂದರೆ ಕಕ್ಕಂದ್ರು. ಅವರೆಲ್ಲ ಮಗುನ ಎಳ್ಕೊಳ್ಳೋದು, ನಿನಗೆ ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟನೋ. ನಮ್ಮಲ್ಲಿ ಕಾಮನ್ನಪ್ಪ ಇದು. ಆ ಮಗು 3 ದಿವಸದಿಂದ ಕೇಳಿ 4ನೇ ದಿವಸ ನನ್ನ ಕಕ್ಕನೇ ಇಷ್ಟ ಆಗಿದೆ. ಶಬ್ದಗಳಲ್ಲಿ, ಭಾಷೆಯಲ್ಲಿ ಹೇಗೆ ನೀವು ಹಾಸ್ಯ ಹುಡುಕ್ಬೋದು ಅಂದರೆ, ಅದಕ್ಕೆ ಮಾತಾಡಿ 24 ಗಂಟೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೋಬೇಡಿ. ಪುಸ್ತಕ ಮೊಬೈಲ್ ಅಕ್ಕಪಕ್ಕದಲ್ಲಿದ್ದುವಂತೆ. ಪುಸ್ತಕ ಹೇಳ್ತಂತೆ, ತಲೆ ತಗ್ಗಿಸಿ ನನ್ನನ್ನೊಮ್ಮೆ ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. ತಲೆ ತಗ್ಗಿಸಿ ನನ್ನನ್ನೊಮ್ಮೆ ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. 150 ರೂಪಾಯಿ ಬುಕ್ಕೆ ಈ ಥರ ಹೇಳ್ತೀವಿ. ನಾನು 30,000 ಮೊಬೈಲು, ನಾನೇ ಯಾಕೆ ಸುಮ್ಮನೆ ಇರಬೇಕು ಅಂತಂತೆ ಮೊಬೈಲು. ಅದು ಹೇಳ್ತಂತೆ, ತಲೆ ತಗ್ಗಿಸಿ ನನ್ನನ್ನೊಮ್ಮೆ ಒತ್ತು, ತಲೆ ತಗ್ಗಿಸಿ ನನ್ನನ್ನೊಮ್ಮೆ ಒತ್ತು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಪುಸ್ತಕ ಓದ್ದವನು ನಿಮ್ಮಂಥವ್ರ ಮುಂದೆ ಬಂದು ತಲೆ ಎತ್ಕೊಂಡು ನಿಂತ್ಕೊತಾನೆ. ಮೊಬೈಲ್ ಓದ್ದವನು ಚರಂಡಿಗೆ ಬೀಳ್ತಾನೆ, ಟಿಂಗ್ 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 ಮಾಡ್ತಾ ಡುಮ್ ಅಂತ, ಹೌದಾ? ಅದಕ್ಕೆ ಸ್ನೇಹಿತರೆ, ಇದು ವಾಟ್ಸಪ್ ಯುಗ, ಯಂತ್ರದ ಯುಗ ಅಂತ ನೀವು ಅನ್ಬೋದು, ಆದರೆ ಅದ್ರಲ್ಲಿ ಸುಖ ಇಲ್ಲ. ದಯವಿಟ್ಟು ನೀವು ಇದೇ ಥರ ಮಾತಾಡ್ತೀರಾ, ತಲೆಯಲ್ಲಿ ವಿಷಯ ತುಂಬಿಕೊಂಡ್ರೆ ಬೇಕಾದ ಮಾತು ತಾನಾಗಿ ಬರುತ್ತೆ. ಇವಾಗ ನಮ್ಮ ಮಾತಾಡೋಕ್ಕಾಗಲ್ಲ ಸರ್, ನಿಮ್ಮ ಮುಂದೆ ಜೋಕ್ ಹೇಳ್ತೀವಿ, ನೀವು ಅವ್ರಿಗೆ ಹೇಳಿ ಸರ್ ಅಂತೀರ. ನೀವು ಹೇಳ್ಬೋದು, ಆದರೆ ತುಂಬ ಓದಬೇಕು. ಓದಿದ್ರೆ ನಿಮಗೆ ಕಾಲಲ್ಲಿ ಶಕ್ತಿ ಬರುತ್ತೆ, ತಲೆಯಲ್ಲಿ ಬುದ್ಧಿ ಬರುತ್ತೆ. ನಿಂತ್ಕೊಂಡು ಹೇಳ್ತಾರೆ ಅಂತ ಹೇಳಬೇಕು ಅಂತ. ನಾನು ಬೀಚಿಯವರ ಕೃತಿಗಳನ್ನು ಓದಿದಾಗ ಇದನ್ನು ಜನರಿಗೆ ಹೇಳಬೇಕು ಅಂತ 26 ವರ್ಷದಿಂದ ಇದು ಶುರು ಮಾಡಿದೆ. ಇವತ್ತಿಗೂ ನಾನ್ ಸ್ಟಾಪ್. ನೀವು ಕರೀತಾ ಇದ್ದೀರಿ, ಇಷ್ಟು ಟಿ ವಿಲಿ ನೋಡಿದ್ರು ಕೂಡ ನಮ್ಮನ್ನು ಕರೀತಿದ್ದೀರಿ. ನಾವು ಹೇಳಿದ್ರು ಕೇಳ್ತಾ ಇದ್ದೀರಿ ಅಂದರೆ, ಏನು ಹೇಳಿದ್ದೆ ಹೇಳಕ್ಕೆ ನಮಗೆ ನಾಚಿಕೆ ಇಲ್ವೋ? ಹೇಳಿದ್ದೆ ಕೇಳಕ್ಕೆ ನಾನಂದಿಲ್ಲ ಆ ಮಾತು.